ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ ಅಧ್ಯಾನತಿಮಿರಾಂತಸ್ಯ ಜಾನಾಂಜನಶಲಾಕಜಾ ಚಕ್ಷುರಂ ಮೇಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕೌಡೆಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ. ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಆಯುರ್ವೇದ ಕುರಿತಾಗಿ, ಅದರಲ್ಲೂ ಬಿಲ್ವಪತ್ರೆಯ ಮಹತ್ವ ಹಾಗೂ ಬಿಲ್ವಪತ್ರೆಯ ಹಣ್ಣಿನ ಮಹತ್ವವನ್ನು ತಮಗೆ ತಿಳಿಸ್ಕೊಟ್ಟಿದ್ದೆ. ಶಾರೀರಿಕವಾಗಿ ಮನುಷ್ಯ ದುರ್ಬಲವಾಗಿದ್ದರೆ ಯಾವ ರೀತಿಯಾಗಿ ಅದನ್ನು ಬಳಸ್ಕೊಂಡು ಆತನು ತನ್ನ ಒಂದು ಶರೀರವನ್ನು ಅಥವಾ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೋದು ಅಂತಕ್ಕಂಥ ವಿಚಾರದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಮ್ಮೊಡನೆ ನಾನು ಹಂಚಿಕೊಂಡಿದ್ದೆ. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಯುಗದಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕೇಳಿಬರ್ತಕ್ಕಂಥ ಮಾತು ಅಂದರೆ, ಎಲ್ಲರೂ ನೀವು ಮದುವೆ ವಿಚಾರವಾಗಿ, ಸಂತಾನ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಬೇರೆ ಬೇರೆ ಕಡೆಯಲ್ಲಿ ನಮ್ಮಂತಹ ಜ್ಯೋತಿಷಿಗಳ ಹತ್ರ ಬಂದಾಗ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ. ಪ್ರಶ್ನೆಯನ್ನು ಮಾಡಿದಾಗ ನಾವು ಹೇಳ್ತಕ್ಕಂಥದ್ರಲ್ಲಿ ನಾಗಶಾಪ, ದೈವಿ ಶಾಪ ಅಂತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ತಾ ಇರ್ತೀವಿ. ನಾಗಶಾಪ ಅಂತ ಹೇಳಿದಾಗ ತಾವೆಲ್ಲರೂ ಕೂಡ ವಿಚಾರ ಮಾಡ್ತಕ್ಕಂಥದ್ದು, ಹೇಗೆ ನಮಗೆ ನಾಗಶಾಪ ಪ್ರಾಪ್ತವಾಯಿತು, ಯಾಕೆ ನಮಗೆ ಈ ರೀತಿ ಸಮಸ್ಯೆಗಳು ಅಂತಕ್ಕಂಥ ವಿಚಾರಗಳ ಬಗ್ಗೆ ನಮ್ಮೊಡನೆ ಚರ್ಚೆಯನ್ನೇ ಮಾಡ್ತೀರಿ. ಆವಾಗ ಆ ಒಂದು ನಾಗಶಾಪದ ಕುರಿತಾಗಿ ನಾನು ಕೂಡ ನಿಮಗೆ ವಿಶ್ಲೇಷಣೆ ನೀಡಿರ್ತೀನಿ. ಆದರೆ ಈ ಒಂದು ಮನುಷ್ಯನ ಒಂದು ಸಂತಾನದ ವಿಚಾರ, ಕಲ್ಯಾಣದ ವಿಚಾರ ಹಾಗೂ ಆರೋಗ್ಯದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಕೆಲವಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಜೀವನದಲ್ಲಿ ಕೆಲವಷ್ಟು ಏನು ಕೇಳಿದ್ರೆ ನೆಮ್ಮದಿಯನ್ನು ಕಳೆದುಕೊಂಡು ಈ ಜೀವನವೇ ಬೇಡ ಅಂತಕ್ಕಂಥ ಪರಿಸ್ಥಿತಿಗೆ ಕೆಲವು ಜನ ಬಂದಿರ್ತೀರಿ. ಅವ್ರಿಗೆ ಇವತ್ತೊಂದು ಸರಳ ವಿಧಾನದ ಮುಖೇನವಾಗಿ, ಇದು ಒಂದು ಸರಳ ತಂತ್ರ ಅಂತ ಅಂದ್ಕೊಳ್ಳಿ, ಇಲ್ಲ ವಿಧಾನ ಅಂದ್ಕೊಳ್ಳಿ, ಅಥವಾ ಸರಳ ಉಪಾಯ ಅಂದ್ಕೊಳ್ಳಿ, ಹೆಂಗೆ ಬೇಕಾದ್ರೂ ಅಂದ್ಕೊಳ್ಬೋದು. ಈ ಒಂದು ಸರಳ ಒಂದು ತಂತ್ರವನ್ನು ಬಳಸುವ ಮುಖೇನವಾಗಿ ನೀವು ಕಳೆದುಕೊಂಡಿರ್ತಕ್ಕಂಥ ಒಂದು ಎಲ್ಲ ನೆಮ್ಮದಿಯನ್ನು ಪುನಃ ಪಡ್ಕೊಳ್ತಕ್ಕಂಥದ್ದು, ಜೊತೆಗೆ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಮಾಡ್ಕೊಳ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಒಂದು ವಿಧಾನವನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುದ್ರೆಗಳು ಭಗವಂತನಿಗೆ ಅತ್ಯಂತ ಪ್ರೀತಿದಾಯಕವಾಗಿರ್ತಕ್ಕಂಥ ಮತ್ತು ಭಗವಂತನಿಗೆ ಆತನ ಒಂದು ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿಕ್ಕೆ ಬಳಸ್ತಕ್ಕಂಥ ಮುದ್ರೆಗಳು ಶರೀರವನ್ನು, ನಮ್ಮ ಆರೋಗ್ಯವನ್ನು ಹತೋಟಿಯಲ್ಲಿಟ್ಕೊಳ್ಳಿಕ್ಕೆ, ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳಿಕ್ಕೆ, ನಮ್ಮ ಬುದ್ಧಿಯನ್ನು ಹತೋಟಿಯಲ್ಲಿಟ್ಕೊಳ್ಳಿಕ್ಕೆ ಮತ್ತು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಏಳಿಗೆಯನ್ನು, ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ನಾವು ಮಾಡ್ತಕ್ಕಂಥ ಹಲವಾರು ಮುದ್ರೆಗಳು. ಅದರಲ್ಲಿ ಇವತ್ತು ನಾವು ಒಂದು ಮುದ್ರೆ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ಅದೇ ನಾಗಮುದ್ರೆ. ಏನು ಸ್ವಾಮಿ ನಾಗಮುದ್ರೆ, ಇದನ್ನು ಯಾಕಾಗಿ ಬಳಸ್ಬೋದು, ಹೆಂಗೆ ಬಳಸ್ಬೋದು, ಇದರಿಂದ ಏನು ಪ್ರಯೋಜನ ಆಗುತ್ತೆ, ಇದರಿಂದ ನಮಗೆ ಏನು ಸಿಗುತ್ತೆ ಅಂತಕ್ಕಂಥ ಗೊಂದಲ ನಿಮ್ಮಲ್ಲಿ ಇರುತ್ತೆ. ಅದನ್ನೆಲ್ಲರೂ ಕೂಡ ವಿಚಾರ ಮಾಡ್ತಾ ಇರ್ತೀರಿ. ಹಾಗಾಗಿ ಈ ಒಂದು ವಿಡಿಯೋ ಎಂಡ್ ತನಕ ಅದನ್ನು ನೋಡಿ. ನಾಗಮುದ್ರೆಯನ್ನು ಮಾಡುವ ಮುಖೇನವಾಗಿ ಜೀವನದಲ್ಲಿ ನಾವು ಕಳ್ಕೊಂಡಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಅಥವಾ ಏನು ಕಳೆದ ಹಲವಾರು ರೀತಿಯಂಥ ಸಮಸ್ಯೆಗಳಿಗೆ ಪರಿಹಾರ, ಕಳ್ಕೊಂಡಿರ್ತಕ್ಕಂಥ ಹಲವಾರು ವಸ್ತುಗಳು, ನೆಮ್ಮದಿ, ಬೇರೆ ಬೇರೆ ವಿಚಾರವಾಗಿ ಉದ್ಯೋಗ ಇರ್ಬೋದು, ನಿಮ್ಮ ವ್ಯವಹಾರ ಇರ್ಬೋದು, ಅಥವಾ ಮಾನಸಿಕ ನೆಮ್ಮದಿ ಇರ್ಬೋದು, ಸಾಂಸಾರಿಕ ಜೀವನದಲ್ಲಿ ಕಳ್ಕೊಂಡಿರ್ತಕ್ಕಂಥ ನೆಮ್ಮದಿ ಇರ್ಬೋದು, ಅಥವಾ ನಿಮ್ಮ ಆರೋಗ್ಯದಲ್ಲೇ ಇರ್ಬೋದು, ಅಥವಾ ಹಲವಾರು ರೀತಿಯಂಥ ಶಾಪಗಳಿಂದ ನೀವು ನರಳ್ತಾ ಇದ್ದಲ್ಲಿ, ತೊಂದರೆಗೀಡಾಗ್ತಾ ಇದ್ದಲ್ಲಿ, ಅದಕ್ಕೆ ಈ ಒಂದು ನಾಗಮುದ್ರೆ ಮುಖೇನವಾಗಿ ನೀವು ಕೆಲವೊಂದಿಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ತಕ್ಕಂಥದ್ದು. ಆ ನಾಗಮುದ್ರೆಯನ್ನು ಯಾಕಾಗಿ ಮಾಡಬೇಕು, ಹ್ಯಾಂಗ್ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಮತ್ತು ಅದರಿಂದ ನಿಮಗಾಗ್ತಕ್ಕಂಥ ಬೆನಿಫಿಟ್ಸ್ ಏನು, ಅಂದರೆ ಏನಿದರಿಂದ ಉಪಯೋಗ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ,
ಮೊದಲಿಗೆ ನಾವೇನು ಮಾಡೋದು ಕೇಳಿದ್ರೆ ಆ ಒಂದು ನಾಗಮುದ್ರೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನೋಡೋಣ. ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿಯಾಗಿ ಮಾಡ್ಬೇಕು ಹೇಳಿ. ಮೊದಲಿಗೆ ಏನು ಮಾಡ್ಬೇಕು ಹೇಳಿದ್ರೆ, ನಿಮ್ಮ ಒಂದು ಎಡಗೈಯನ್ನು ಈ ರೀತಿ ಹಿಡ್ಕೊಳ್ತಕ್ಕಂಥದ್ದು, ಜೊತೆಗೆ ಏನು ಕೇಳಿದ್ರೆ ನಿಮ್ಮ ಒಂದು ಬಲಗೈಯನ್ನು ಈ ರೀತಿ ಹಿಡ್ಕೊಳ್ತಕ್ಕಂಥದ್ದು, ನಿಮ್ಮ ಬಲಗೈನ ಹೆಬ್ಬೆರಳು ಈ ರೀತಿ ಮಡಚ್ಕೊಳ್ಬೇಕು. ಅದರ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ, ಅದರ ಮೇಲೆ ಏನು ಕೇಳಿದ್ರೆ ನಿಮ್ಮ ಒಂದು ಹಸ್ತವನ್ನು ಈ ರೀತಿಯಾಗಿ ಇಟ್ಕೊಳ್ತಕ್ಕಂಥದ್ದು ಕಾಣ್ತಿದೆ ನಿಮಗೆ. ಜೊತೆಗೆ ಏನು ಕೇಳಿದ್ರೆ ಈ ಒಂದು ಮುದ್ರೆಯನ್ನು ಈ ರೀತಿಯಾಗಿ ಇಟ್ಕೊಳ್ತಕ್ಕಂಥದ್ದು, ಈ ಎಡಗೈನ ಒಂದು ಹೆಬ್ಬೆರಳನ್ನ ಇದ್ರ ಮೇಲೆ ಪ್ರೆಸ್ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಪ್ರೆಸ್ ಮಾಡಿ ಜೊತೆಗೆ ಇದನ್ನು ಈ ರೀತಿಯಾಗಿ ಮಡಚ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಹಿಡ್ಕೊಂಡು ಅದನ್ನು ನಿಮ್ಮ ಹೃದಯದ ಭಾಗಕ್ಕೆ, ಯಾಕಂದರೆ ಪರಮಾತ್ಮ ಹೃದಯದಲ್ಲಿ ನೆಲೆಸಿರ್ತಾನೆ, ಹಾಗಾಗಿ ಈ ರೀತಿಯಾಗಿ ನಿಮ್ಮ ಒಂದು ಹೃದಯದ ಭಾಗಕ್ಕೆ ಹಿಡಿದುಕೊಂಡು ಏನು ಕೇಳಿದ್ರೆ ಈ ರೀತಿಯಾಗಿ ಮಂತ್ರವನ್ನು ಹೇಳಬೇಕು. ಓಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತೆ ಅನಂತಾಯ ನಮಃ, ಈ ರೀತಿಯಾಗಿ ಹೇಳ್ತಕ್ಕಂಥ. ಮತ್ತೊಂದು ಸರಿ ಮಂತ್ರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೃದಯದ ಭಾಗ ತಿಳಿದುಕೊಳ್ಬೇಕು, ಯಾಕಂದರೆ ಭಗವಂತ ನೆಲೆಸಿರ್ತಕ್ಕಂಥದ್ದು ಹೃದಯದಲ್ಲೇ. ಆ ಹೃದಯ ಕಮಲಗಳಲ್ಲೇ ಭಗವಂತನ ಸ್ಮರಣೆ ಮಾಡೋ ಉದ್ದೇಶಕ್ಕಾಗಿ ಹೃದಯದ ಹತ್ತಿರದಲ್ಲಿ ಇದನ್ನು ಹಿಡ್ಕೊಂಡು ಓಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತೆ ಅನಂತಾಯ ನಮಃ. ಯಾರಿಗೆ ಈ ಮಂತ್ರವನ್ನು ಹೇಳಲಿಕ್ಕೆ ಕಷ್ಟ ಅನಿಸುತ್ತೋ ಅವರು ಓಂ ನಮೋ ಅನಂತಾಯ ನಮಃ ಈ ರೀತಿಯ ಕೂಡ ಹೇಳ್ಬೋದು. ಯಾರಿಗೆ ಈ ಮಂತ್ರವನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಅಂದರೆ ಉಚ್ಚಾರಣೆ ಮಾಡಲಿಕ್ಕೆ ಕೆಲವು ಜನರಿಗೆ ಕಷ್ಟ ಆಗುತ್ತೆ ಅಂಥವರು ತಪ್ಪಾಗಿ ಮಂತ್ರವನ್ನು ಉಚ್ಚಾರಣೆ ಮಾಡ್ದೇನೆ ಈ ರೀತಿಯಾಗಿ ಓಂ ನಮೋ ಅನಂತಾಯ ನಮಃ ಅಂತ ಕೂಡ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ನೀವು ಎಷ್ಟು ಬಾರಿ ಮಾಡಬೇಕು ಅಂತ ನೋಡಿದಾಗ ಇದನ್ನು ಸಾಧ್ಯವಾದರೆ ಒಂದು 10 ನಿಮಿಷಗಳ ಕಾಲ, ಅಥವಾ ಏನು ಕೇಳಿದ್ರೆ ಒಂದು 54 ಬಾರಿ ಅಥವಾ 108 ಬಾರಿ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು. ಸಾಧ್ಯವಾದರೆ ಪ್ರಾತಃ ಕಾಲದಲ್ಲಿ ತಲೆ ಸ್ನಾನವನ್ನು ಮಾಡಿಕೊಂಡು ಶುಚಿರ್ಭೂತರಾಗಿ ದೇವರ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿದ ನಂತರದಲ್ಲಿ ಈ ರೀತಿಯಾಗಿ ಧ್ಯಾನಕ್ಕೆ ನಾಗಮುದ್ರೆಯನ್ನು ಹಾಕಿಕೊಂಡು ಧ್ಯಾನಕ್ಕೆ ಕುಳಿತುಕೊಳ್ತಕ್ಕಂಥದ್ದು. ಪ್ರಥಮವಾಗಿ ಮನಸ್ಸು ಚಂಚಲ ಆಗ್ತಾ ಇದೆ, ಮುದ್ರೆಯನ್ನು ಮಾಡಲಿಕ್ಕೆ ಆಗ್ತಿಲ್ಲ ಅಥವಾ ಹೇಳಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥ ವ್ಯಕ್ತಿಗಳು ಒಂದು 5 ರಿಂದ 10 ನಿಮಿಷಗಳ ಕಾಲ ಪ್ರಾಣಾಯಾಮ ಮಾಡಿ ಫಸ್ಟು. ಆ ಪ್ರಾಣಾಯಾಮನ ಮಾಡಿಕೊಂಡು ಈ ಮುದ್ರೆಯನ್ನು ಹಾಕ್ಕೊಂಡು ಕುಳಿತುಕೊಳ್ಳಿ, ಖಂಡಿತಗಳು ಕೂಡ ತಮಗೆ ಅನುಕೂಲ ಆಗ್ತಕ್ಕಂಥದ್ದು. ಈ ರೀತಿಯಾಗಿ 54 ಬಾರಿ ಅಥವಾ 108 ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು. ಇದರಿಂದ ನಿಮಗೆ ಏನು ಪ್ರಯೋಜನ ಆಗುತ್ತೆ, ಇದನ್ನ ಯಾವ ರೀತಿಯಾಗಿ ಬಳಸಬೇಕು ಮತ್ತು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಈ ಮುದ್ರೆಯನ್ನು ಹಾಕ್ಕೊಂಡು ನಾವು ಎಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ನೋಡಿ, ಕೆಲವು ಜನರಿಗೆ ಸಂತಾನ ಸಮಸ್ಯೆ ಇರತಕ್ಕಂಥದ್ದು, ಕೆಲವು ಜನರಿಗೆ ಕಲ್ಯಾಣ ಸಮಸ್ಯೆ ಇರತಕ್ಕಂಥದ್ದು, ಅಂದರೆ ಮದುವೆ ಆಗದೆ ಇರತಕ್ಕಂಥದ್ದು, ಕಲ್ಯಾಣ ವಿಳಂಬ, ಮದುವೆ ವಿಳಂಬ, ಸಂತಾನ ವಿಳಂಬ, ಮತ್ತು ಆರೋಗ್ಯದಲ್ಲಿ ವೈಪರೀತ್ಯ ಇರತಕ್ಕಂಥದ್ದು, ಅಂದರೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇರತಕ್ಕಂಥವ್ರು, ಜೊತೆಗೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನೆಮ್ಮದಿನೇ ಇಲ್ಲದೆ ಇರತಕ್ಕಂಥವ್ರು, ಇವರು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಇದನ್ನು ಮಾಡ್ಬೋದು ನೋಡಿದಾಗ ನೋಡಿ, ಯಾರಿಗೆ ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಶುಚಿರ್ಭೂತರಾಗಿ ಈ ಒಂದು ಮುದ್ರೆಯನ್ನು ಮಾಡಲಿಕ್ಕೆ, ಸ್ವಾಮಿ ನಾವು ಕೆಲಸಕ್ಕೆ ಹೋಗೋ ಕಾರಣಕ್ಕಾಗಿ ಮನೆಯಲ್ಲಿ ಮಾಡ್ಬೋದಾ ಅಂತ ಕೆಲವು ಜನ ಪ್ರಶ್ನೆ ಮಾಡ್ತೀರಿ. ಖಂಡಿತವಾಗಲೂ ಮನೆಯಲ್ಲಿ ಮಾಡ್ಬೋದು, ದೇವರ ಮನೆಯಲ್ಲಿ ಮಾಡ್ಬೋದು. ಇನ್ನು ನಿಮ್ಮ ಒಂದು ಹತ್ತಿರ ಇರತಕ್ಕಂಥ ದೇವಸ್ಥಾನಗಳಲ್ಲಿ ನಾಗರಕಟ್ಟೆ ಅಂತಿರುತ್ತೆ, ಅಲ್ಲಿ ಹೋಗಿ ಒಂದು ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿ ಕೂಡ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಇನ್ನು ಅಶ್ವತ್ಥ ಕಟ್ಟೆ, ಅರಳಿ ಮರ ಹೇಳ್ಕರಿತೀವಿ, ಆ ಅಶ್ವತ್ಥ ಕಟ್ಟೆ ಕೆಳಗಡೆ ಕೂತು ಕೂಡ ಈ ಒಂದು ಧ್ಯಾನವನ್ನು ಮಾಡ್ಬೋದು. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದ ರೀತಿಯಲ್ಲಿ ಮತ್ತು ಶುಚಿರ್ಭೂತನಾಗಿ ಮತ್ತು ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಇದನ್ನು ಮಾಡಬೇಕಾಗತ್ತೆ. ಈ ಒಂದು ಮುದ್ರೆಯನ್ನು ಮಾಡೋ ಸಂದರ್ಭದಲ್ಲಿ ತಾವು ಮನಸ್ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮಗೆ ಏನಿಲ್ವೋ, ಸಂತಾನ ವಿಳಂಬ ಆಗ್ತಿದೆಯಾ, ಅಥವಾ ವಿವಾಹ ವಿಳಂಬ ಆಗ್ತಿದೆಯಾ, ಅಥವಾ ಉದ್ಯೋಗ ಭಾಗ್ಯ ಪ್ರಾಪ್ತವಾಗಿಲ್ವಾ, ಅಥವಾ ವಿಪರೀತವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಅಥವಾ ವ್ಯವಹಾರಕ್ಕಾಗಿ ನಷ್ಟ ಅನುಭವಿಸ್ತೀರಾ, ಅಥವಾ ಹೆಂಡತಿ ಮಕ್ಕಳು ಸಂಸಾರ ಎಲ್ಲವೂ ಇದ್ದು ಕೂಡ ಸಂಸಾರದಲ್ಲಿ ನೆಮ್ಮದಿ ಇಲ್ವಾ, ವಿಪರೀತವಾಗಿರ್ತಕ್ಕಂಥ ಸಂಸಾರ ಕಲಹ ಉಂಟಾ, ಈ ಎಲ್ಲವನ್ನ ಯಾವ ಸಮಸ್ಯೆ ತಮಗುಂಟು ಆ ಸಮಸ್ಯೆಯನ್ನು ಮನಸ್ಸಿನಲ್ಲಿ ಸಂಕಲ್ಪನ ಮಾಡಿಕೊಂಡು ಆ ಮುದ್ರೆಯನ್ನು ಹಾಕುವ ಮುಖೇನವಾಗಿ ನಾನು ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರವನ್ನು 54 ಬಾರಿ ಅಥವಾ ಏನು ಕೇಳಿದ್ರೆ 108 ಬಾರಿ ಅಥವಾ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಅದನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಏನು ಮಾಡ್ತಕ್ಕಂಥ ಕೇಳಿದ್ರೆ ಆ ಒಂದು ಮಂತ್ರವನ್ನು, ಶ್ಲೋಕವನ್ನು
ಪಠಣೆ ಮಾಡ್ತಕ್ಕಂಥದ್ದು, ಮನಸ್ಸಿನಲ್ಲಿ ಧ್ಯಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಲೂ ಕೂಡ ತಮಗೆ ವಿಳಂಬವಾಗಿರತಕ್ಕಂಥ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಶೀಘ್ರವಾಗಿ ದೊರಕುತ್ತೆ. ಕಾರಣ ಅನಂತ ಪದ್ಮನಾಭ ಸ್ವರೂಪದಲ್ಲಿರ್ತಕ್ಕಂಥ ಮಹಾವಿಷ್ಣು ವಾಸುಕಿ ಅಂತಕ್ಕಂತಹ ನಾಗನ ಮೇಲೆ, ನಾವು ಏನು ಹೇಳ್ತೀವಿ ನಾಗ ಅಂಥೇಳಿ, ಆ ಒಂದು ನಾಗದೇವತೆಯ ಮೇಲೆ, ಆ ವಾಸುಕಿ ಅಂತಕ್ಕಂಥ ನಾಗನ ಮೇಲೆ ಏನು ಕೇಳಿದ್ರೆ ಹಾಸಿಗೆಯನ್ನು ಮಾಡಿಕೊಂಡು ಇರತಕ್ಕಂಥವನು. ಇಡೀ ಒಂದು ಬ್ರಹ್ಮಾಂಡವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಮಹಾವಿಷ್ಣು, ಪಾಲನೆ ಮಾಡ್ತಕ್ಕಂಥ ಮಹಾವಿಷ್ಣು, ಆತನ ಹಾಸಿಗೆ ರೂಪದಲ್ಲಿರ್ತಕ್ಕಂಥವನು ಈ ವಾಸುಕಿ ಅಂತಕ್ಕಂಥ ನಾಗ. ಹೀಗಾಗಿ ಈ ಒಂದು ನಾಗನನ್ನು ನಾವು ಆರಾಧನೆ ಮಾಡೋದ್ರಿಂದ ಅನಂತವಾಗಿರ್ತಕ್ಕಂಥ ಪುಣ್ಯವನ್ನ ಪಡೆದುಕೊಳ್ತೇವೆ. ಮತ್ತೆ ಆದಿ ಅನಂತ ನಿರಾಕಾರ ಆಗಿರ್ತಕ್ಕಂಥ ಈ ಒಂದು ಅನಂತನನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ಏನಾಗುತ್ತೆ ಕೇಳಿದ್ರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಕೇಳಿದ್ರೆ ಹಲವಾರು ರೀತಿಯಂತಹ ಸಮಸ್ಯೆಗಳಿಗೆ ನಾವು ಮುಕ್ತಿಯನ್ನು ಪಡೆದುಕೊಳ್ಬೋದು. ಅನಂತಾಯ ನಮಃ ಅಂತಕ್ಕಂಥದ್ದು, ಅನಂತ ಅಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಅತ್ಯಂತ ಚಿಕ್ಕ ವಿಚಾರ. ಅನಂತ ಅಂದರೆ ಅದಕ್ಕೆ ಆದಿ ಕೂಡ ಇರೋದಿಲ್ಲ ಮತ್ತು ಅಂತ್ಯ ಕೂಡ ಇರೋದಿಲ್ಲ. ಈ ಸೃಷ್ಟಿ ಬ್ರಹ್ಮಾಂಡ ಇರೋರು ಕೂಡ ಅದು ಅನಂತವಾಗಿರ್ತಕ್ಕಂಥದ್ದು. ನೀವು ಅಳೆದು ಉಳಿದು ಹೋದರೂ ಕೂಡ ಅದು ಅನಂತವಾಗಿರ್ತಕ್ಕಂಥದ್ದು, ಅಂದರೆ ಶಾಶ್ವತವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಅನಂತವಾಗಿರ್ತಕ್ಕಂಥ ಆಕಾರನೇ ಇರದಿರತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ. ಅದನ್ನು ನಾವು ಧ್ಯಾನವನ್ನು ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಅಷ್ಟೂ ರೀತಿಯಾದಂತಹ ಪಾಸಿಟಿವ್ ಎನರ್ಜಿ ಅಂತೇನು ಹೇಳ್ತೀರಿ, ದೈವಿಕ ಶಕ್ತಿ ತಮಗೆ ಪ್ರಾಪ್ತವಾಗುತ್ತೆ. 100% ಪ್ರಾಪ್ತವಾಗುತ್ತೆ. ಯಾರು ಇದನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡ್ತೀರಿ, ನೀವು ಅನ್ಕೊಂಡಿರ್ತಕ್ಕಂಥ ವಿಳಂಬಿತವಾಗಿ ನಿಧಾನಗತಿಯಲ್ಲಿ ಆಗ್ತಕ್ಕಂಥ ನಿಮ್ಮ ಹಲವಾರು ರೀತಿಯಂಥ ಕೆಲಸ ಕಾರ್ಯಗಳು ಖಂಡಿತವಾಗಲೂ ಕೂಡ ಅತಿ ಶೀಘ್ರವಾಗಿ ನೆರವೇರ್ತಕ್ಕಂಥದ್ದು. ಆ ಒಂದು ಶೇಷನ ನಾಗನ ಅನಂತವಾಗಿರ್ತಕ್ಕಂಥ ಮಹಾ ಒಂದು ವಿಷ್ಣುವಿನ ಅನುಗ್ರಹ ನಿಮಗೆ ಪ್ರಾಪ್ತವಾಗ್ತಕ್ಕಂಥದ್ದು. ಮತ್ತು ಎಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥ ಕೆಲಸ ಆಗುತ್ತೆ. ಎಲ್ಲರೂ ಕೂಡ ಇದನ್ನು ಶ್ರದ್ಧೆಯಿಂದ ಮಾಡಿ. ಸಾಧ್ಯವಾದರೆ ಇದನ್ನು ಒಂದು ಮಂಡಲ ರೂಪದಲ್ಲಿ, ಮಂಡಲ ರೂಪ ಅಂತಂದರೆ 48 ದಿನಗಳ ಕಾಲ ಇದನ್ನು ಶ್ರದ್ಧೆಯಿಂದ ಮಾಡಿದಲ್ಲಿ ತುಂಬ ತಮಗೆ ಅನುಕೂಲವಾಗ್ತಕ್ಕಂಥದ್ದು. ಮತ್ತು ಯಾವಾಗ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳಿದಾಗ ಸಾಧ್ಯವಾದರೆ ಇನ್ನೇನು ನಿಮಗೆ ಹತ್ತಿರದಲ್ಲಿ ಧನುರ್ಮಾಸ ಬರ್ತಾ ಉಂಟು. ಇದೇ ತಿಂಗಳು ಡಿಸೆಂಬರ್ 16, 2025 ಧನುರ್ಮಾಸ ಪ್ರಾರಂಭವಾಗುತ್ತೆ. ದೇವಾನುದೇವತೆಗಳಿಗೆ ಏನು ಕೇಳಿದ್ರೆ ವಿಶಿಷ್ಟವಾಗಿರ್ತಕ್ಕಂಥ 6 ತಿಂಗಳು ಮನುಷ್ಯರಿಗೆ ಹೇಗೆ ಕತ್ತಲಾಗಿರ್ತಕ್ಕಂಥ ಈ ಒಂದು ಮಾಸ, ದೇವಾನುದೇವತೆಗಳಿಗೆ ವಿಶೇಷವಾಗಿ ಬೆಳಗಿನ ಒಂದು ಸಮಯ ಅಂತ ಹೇಳ್ತೀವಿ. ಅಂದರೆ ದೇವಾನುದೇವತೆಗಳಿಗೆ ಧನುರ್ಮಾಸ ಅಂತಕ್ಕಂಥದ್ದು ಬೆಳಗಿನ ಒಂದು ಸಮಯ, ಅಂದರೆ ಹಗಲಿನ ಸಮಯ ಅಂತ ಹೇಳ್ತೀವಿ. ಯಾರು ಧನುರ್ಮಾಸದಲ್ಲಿ ಶುಚಿರ್ಭೂತರಾಗಿ ಈ ಒಂದು ಧ್ಯಾನವನ್ನು ಮಾಡ್ತಾ ಹೋಗ್ತೀರಿ ಅವರಿಗೆ ಖಂಡಿತವಾಗಲೂ ಕೂಡ ಈ ಒಂದು ಅನುಗ್ರಹ ಪ್ರಾಪ್ತವಾಗ್ತಕ್ಕಂಥದ್ದು. ಮತ್ತು ತಮ್ಮ ಮನಸ್ಸಿನಿರತಕ್ಕಂಥ ಬಯಕೆಗಳು, ಆಸೆಗಳು ಖಂಡಿತವಾಗ್ಲೂ ಕೂಡ ಈಡೇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲರೂ ಇದನ್ನು ಮಾಡ್ತೀರಿ ಅಂಥೇಳಿ ನಂಬಿದ್ದೇನೆ ಆಗಿ ಇದನ್ನು ಖಂಡಿತವಾಗಲೂ ಮಾಡಿ ನಿಮಗೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ, ಮತ್ತು ನಮ್ಮ ಒಂದು ಸನಾತನ 95 ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖೇನವಾಗಿ ಮುಂದಿನ ದಿನಗಳಲ್ಲಿ ತಮಗೆ ಉಪಯುಕ್ತವಾಗಿರತಕ್ಕಂಥ ಮಾಹಿತಿಗಳು ನಮ್ಮಿಂದ ಖಂಡಿತವಾಗಲೂ ಕೂಡ ತಿಳಿಸಲ್ಪಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.